ತೈಲ ಕೊರತೆ ಬೆಳಗಾವಿ ಜಿಲ್ಲಾದ್ಯಂತ ಈಗ ಕಾಡ್ಗಿಚ್ಚಿನಂತೆ ಹಬ್ತಿರುವಂಥದ್ದು. ನಿಜವಾಗ್ಲೂ ಬೆಳಗಾವಿಯಲ್ಲಿ ತೈಲದ ಕೊರತೆ ಇದೆಯಾ? ಈ ಬಗ್ಗೆ ಮಾತ್ರಕ್ಕೆ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನೀವು ನೋಡ್ತಿರುವಂಥದ್ದು ನಿನ್ನೆಯಿಂದ ಸಾಕಷ್ಟು ಪೆಟ್ರೋಲ್ ಬಂಕ್ಗಳು ಸಿಕ್ಕಾಪಟ್ಟೆ ರಶ್ ಇರುವಂಥದ್ದು. ಈ ಪ್ಯಾನಿಕ್ ಆಗೋಕ್ಕೆ ಏನು ಕಾರಣ? ನಿಜವಾಗ್ಲೂ ಆ ಥರ ಶಾರ್ಟೇಜ್ ಇದೆಯಾ ಬೆಳಗಾವಿಯಲ್ಲಿ? ಅನಿಲ್ ಅವರೇ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕೊರತೆ ಇಲ್ಲ. ನಮ್ಮ ಕಡೆ ನಮ್ಮ ನಗರದಲ್ಲಿ ಸರಿಸುಮಾರು 50 ಪೆಟ್ರೋಲ್ ಬಂಕ್ಸ್ ಇದ್ದಾವೆ. 134,000 ಲೀಟರ್ಸ್ ಪೆಟ್ರೋಲ್ವನ್ನು, 138,000 ಲೀಟರ್ಸ್ ಡೀಸೆಲ್ವನ್ನು ನಾವು ಅಲ್ಲಿ ಸಪ್ಲೈ ಮಾಡ್ತೀವಿ. ನಿನ್ನೆ ಒಂದು ದಿವಸದಲ್ಲಿ ಪ್ಯಾನಿಕ್ ಬೈಯಿಂಗ್ ಆಗಿದೆ. ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಸುದ್ದಿ ಎಬ್ಬಿಸ್ಬಿಟ್ಟು ಈ ಥರ ತೊಂದರೆ ಆಗಿದೆ. ಅಲ್ಲಿ ಎಲ್ಲರೂ ಹೋಗಿ ಜನರು ನಿನ್ನೆ ಒಂದು ದಿವಸದಲ್ಲಿ 267,000 ಲೀಟರ್ಸ್ ಖರೀದಿ ಮಾಡಿಬಿಟ್ಟಿದ್ದಾರೆ. ಆ ಥರ ಸಂದರ್ಭ ಇಲ್ಲ, ಅವಶ್ಯಕತೆ ಇಲ್ಲ. ನಮ್ಮ ಕಡೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಹೊರಗಿಂದ ಡೀಸೆಲ್ ಪೆಟ್ರೋಲ್ ನಮ್ಮ ಜಿಲ್ಲೆಗೆ ಬರೋದು, ನಮ್ಮ ಡಿಪೋಗಳಿಂದ ಪೆಟ್ರೋಲ್ ಬಂಕ್ಗೆ ಹೋಗೋದು, ಎಲ್ಲ ರೀತಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು ನಾವು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದೀವಿ. ಈಗ ನಿನ್ನೆ ಇನ್ನೊಂದು ಕಂಪ್ಲೇಂಟ್ ಬಂದು ಬಾಟಲ್ಗಳಲ್ಲಿ ಬಂದು ತಗೊಂಡು ಹೋಗ್ತಾ ಇದ್ದಾರಂತ, ಕ್ಯಾನ್ಗಳಲ್ಲಿ. ಇದಕ್ಕೆ ಅವಕಾಶ ಕೊಡಲ್ಲ. ಇದು ಭಾಳ ಅನ್ಸೇಫ್ ಇದೆ. ನಮ್ಮ ಪೊಲೀಸ್ ಕಮಿಷನರ್ ಅವರನ್ನು ಇವತ್ತೊಂದು ಮೀಟಿಂಗ್ ಮಾಡಿ ಎಲ್ಲ ಪೆಟ್ರೋಲ್ ಬಂಕ್ ಓನರ್ಸ್ಗೆ ಹೇಳ್ತಾರೆ, ಬಾಟಲ್ಗಳಲ್ಲಿ ನಾವು ಸಪ್ಲೈ ಕೊಡಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವ್ರ ಗಾಡಿನಲ್ಲಿ ಬಂದು ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಪೆಟ್ರೋಲ್ ಡೀಸೆಲ್ ಏನು ಬೇಕೋ ತಗೊಂಡು ಹೋಗ್ಬೋದು. ಸಪ್ಲೈನಲ್ಲಿ ಯಾವುದೇ ಕೊರತೆ ಇಲ್ಲ. ನಿನ್ನೆ ರಾತ್ರಿಯಿಂದ ನಾವು ವರದಿ ಮಾಡ್ತಾ ಇದ್ದೀವಿ ಸರ್. ನಿಜವಾಗ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ದಿನಕ್ಕಾಗುವಷ್ಟು ಪೆಟ್ರೋಲ್ ಸ್ಟಾಕ್ ಇದೆ? ಇದು ಏನಿದೆ ಅಂದರೆ, ನಾವು ಎಷ್ಟು ದಿವಸದ ಒಳಗಡೆ ನಮ್ಮ ಜಿಲ್ಲೆ ಒಳಗಡೆ ತಗೊಂಡು ಬರ್ಬೋದು ಅಂತ ನಾವು ಅದೊಂದು ಮೇಜರ್ಲಿ ನೋಡ್ತೀವಿ. ನಾವು ಹೊರಗಿಂದ ನಮ್ಮ ಜಿಲ್ಲೆ ಒಳಗಡೆ ನಮ್ಮ ಡಿಪೋಗೆ ಹಾಗೂ ನಮ್ಮ ಪೆಟ್ರೋಲ್ ಬಂಕ್ಗೆ ಸರಿಸುಮಾರು 12 ತಾಸು ಒಳಗಡೆ ನಾವು ಪೆಟ್ರೋಲ್ ತಗೊಂಡು ಬರೋ ನಮ್ಮ ಕಡೆ ಕೆಪಾಸಿಟಿ ಇದೆ. ಇದನ್ನು ಹೊರತುಪಡಿಸಿ ತಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಂದ್ರೆ ಇಷ್ಟು ಹೇಳ್ತೀನಿ, ಮುಂದಿನ 1-2 ತಿಂಗಳಿಗೆ ನಮಗೆ ಯಾವುದೇ ತೊಂದರೆ ಇಲ್ಲ. ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸಾರ್ವಜನಿಕರು ತಮ್ಮ ಮುಖಾಂತರ ಯಾರ್ಯಾರು ಕೇಳ್ತಾ ಇದ್ದಾರೆ ಈ ಸುದ್ದಿಯನ್ನು ತಮಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಪೆಟ್ರೋಲ್ ಬಂಕ್ ತಾವು ಆವಾಗ ಬನ್ನಿ, ಯಾವಾಗ ನಿಮಗೆ ಅವಶ್ಯಕತೆ ಇದೆ. ಪೆಟ್ರೋಲ್ ಡೀಸೆಲ್ ಕೊರತೆ ನಮ್ಮ ಜಿಲ್ಲೆನಲ್ಲಿ, ಇಡೀ ಪ್ರಾಂತದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಯುದ್ಧದ ಕಾರಣಕ್ಕೆ ಬೆಳಗಾವಿಯಲ್ಲಿ LPG ಮತ್ತು ಪೆಟ್ರೋಲ್ ಎರಡು ಕೂಡ ಸಮಸ್ಯೆ ಆಗ್ತಿರೋ ಸರ್. ಈ ಹೆಲ್ಪ್ಲೈನ್ ಮಾಡಿರುವಂಥದ್ದು ಅದು ಯಾವ ಉದ್ದೇಶಕ್ಕೆ ಮತ್ತು ಏನು ಹೆಲ್ಪ್ಲೈನ್ ಏನಿದೆ? ಈ ಹೆಲ್ಪ್ಲೈನಲ್ಲಿ ಏನಿದೆ, ನಮ್ಮ ಜಿಲ್ಲೆನಲ್ಲಿ ಸುಮಾರು ಒಂದು 25,000 ದಿವಸಕ್ಕೆ ನಮ್ಮ ಡೊಮೆಸ್ಟಿಕ್ LPG ಕನೆಕ್ಷನ್ಸ್ ನಾವು ಕೊಡ್ತೀವಿ. ಮತ್ತು ಅದರಲ್ಲಿನೂ ಪ್ಯಾನಿಕ್ ಬೈಯಿಂಗ್ ಶುರುವಾಗಿ 30-35,000 ಕನೆಕ್ಷನ್ಸ್ ಬುಕ್ಕಿಂಗ್ ಆಗ್ತಾ ಇದ್ದಾವೆ. ಅವಶ್ಯಕತೆ ಇಲ್ಲ. ಯಾವಾಗ ಬೇಕೋ ತಾವು ಆವಾಗ ಬುಕ್ಕಿಂಗ್ ಮಾಡಿ ರೂಸ್ಟರ್ ಪ್ರಕಾರ ನಿಮಗೆ ರುಟೀನ್ಲಿ ಹೆಂಗೆ ಬರುತ್ತೆ ಹಾಗೆ ನಿಮಗೆ ಡೊಮೆಸ್ಟಿಕ್ LPG ಸಿಲಿಂಡ್ರು ಬರುತ್ತೆ. ಕಮರ್ಷಿಯಲ್ ಸಿಲಿಂಡ್ರಲ್ಲಿ ಹೌದು ಸ್ವಲ್ಪ ನಾವು ಅದನ್ನು ನೋಡಿಕೊಂಡು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. 1600 ಸಿಲಿಂಡರ್ ನಮ್ಮದು ದಿವಸಕ್ಕೆ ಬಳಕೆ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು 600-700 ಸಿಲಿಂಡರ್ ನಾವು ಕೊಡ್ತಾ ಇದ್ದೀವಿ. ಅದನ್ನು ಎಲ್ಲರ ಜೊತೆ ಮಾತುಕತೆ ನಡೆಸೇ ಕೊಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲ್ಲ. LPG ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ಗೂ ಯಾವುದೇ ಕೊರತೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತದಿದೆ, ರಾಜ್ಯ ಸರ್ಕಾರದಿದೆ, ಕೇಂದ್ರ ಸರ್ಕಾರದಿದೆ. ಎಲ್ಲ ಮಟ್ಟದಲ್ಲಿ ನಾವು ಇದನ್ನು ನಿಯಂತ್ರಣೆ ಮಾಡಿ ನಾವು ವ್ಯವಸ್ಥಿತವಾಗಿ ನಾವು ಎಲ್ಲ ಸಪ್ಲೈ ಚೈನನ್ನು ನಾವು ನೋಡ್ಕೊಳ್ತೀವಿ. ಜಿಲ್ಲಾಧಿಕಾರಿಗಳು ಹಾಗೂ ನಗರ ಪೊಲೀಸ್ ಆಯುಕ್ತರು ಹೇಳ್ತಿರುವಂಥದ್ದು, ಬೆಳಗಾವಿ ಜಿಲ್ಲೆಯಾದ್ಯಂತ ಇನ್ನೂ 2 ತಿಂಗಳ ಕಾಲ ಬರುವಷ್ಟು ತೈಲಗಳು ಇರುವಂಥ, ಪೆಟ್ರೋಲ್ ಇರುವಂಥದ್ದು, ಡೀಸೆಲ್ ಕೂಡ ಇರುವಂಥದ್ದು. ಹೀಗಾಗಿ ಜನರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರ್ದು. ನಾವು 2 ತಿಂಗಳ ಕಾಲ ನಿಮಗೆ ಬೇಕಾಷ್ಟು ಡೀಸೆಲ್, ಪೆಟ್ರೋಲ್ ಹಾಗೂ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತೀವಿ ಅನ್ನುವಂಥ ಅಭಯವನ್ನು ಜಿಲ್ಲಾಧಿಕಾರಿಗಳು ಹಾಗೂ ನಗರ ಪೊಲೀಸ್ ಆಯುಕ್ತರು ನೀಡಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಜನರು ಕೂಡ ಆತಂಕಕ್ಕೆ ಒಳಗಾಗಬಾರ್ದು. ಅದ್ರ ಜೊತೆಗೇ ಸರದಿ ಸಾಲಿನಲ್ಲಿ ನಿಂತು ಪೆಟ್ರೋಲ್ ಬಂಕ್ಗಳಿಂದ ನಿಲ್ಲಬಾರ್ದು ಅನ್ನುವಂಥ ಮನವಿಯನ್ನು ಕೂಡ ಅವರು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ನಡೀಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.